ಓಂ ಶಾಂತಿ. ನಿಮಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಇವರೇ ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆಯಲ್ಲಿ ಶ್ರೀ ಗಣಪತಿ ದೇವರು, ಓಂ ಶ್ರೀ ಗಂ ಗಣಪತಿ ದೇವರು. ಹಾಗೆ ಓಂ ಶ್ರೀ ವೆಳ್ಳಿ ಮಾತಾ ದೇವಸೇನ ಮಾತಾ ಕುಮಾರಸ್ವಾಮಿ ಅಂದರೆ ಬಾಲಸುಬ್ರಹ್ಮಣ್ಯ ದೇವರು. ಇವ್ರದ್ದು ಪಾತ್ರ ಏನು? ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ. ಇಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಬೇಕಾದ್ದು ಏನೆಂದರೆ, ಯಾರು ಬೇಕಾದರೂ ಚಕ್ರಗಳ ಬಗ್ಗೆ ಪಾಠ ಮಾಡ್ಬೋದು, ಕುಂಡಲಿನಿ ಸಾಧನೆ ಬಗ್ಗೆ ಹೇಳ್ಬೋದು. ಅಲ್ಲಿ ಇಲ್ಲಿ ಪುಸ್ತಕಗಳಲ್ಲಿ ಓದ್ಕೊಂಡು, ಅಥವಾ ಯಾರೋ ಯೂಟ್ಯೂಬ್ ಚಾನಲ್ಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇತ್ಯಾದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರಾದರೂ ಗುರುಗಳು ಪಾಠ ಮಾಡ್ತಾಯಿದ್ರೆ ಅದನ್ನು ಕೇಳಿ ತಿಳ್ಕೊಂಡು ಅದನ್ನೇ ಅವರು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು, ಅಥವಾ ಬೇರೆಯವ್ರಿಗೆ ಹೇಳ್ಬೋದು. ಅಂದರೆ ಬೇರೆ ಕಡೆ ತಿಳ್ಕೊಂಡು ಇವರು ಬೇರೆ ಕಡೆ ಪಾಠ ಮಾಡ್ಬೋದು. ಆದರೆ ಅವ್ರಿಗೆ ಅದರಲ್ಲಿ ಎಷ್ಟು ನೆನಪಿರ್ತದೋ, ಬೇರೆಯವರು ಹೇಳಿರೋದ್ರಲ್ಲಿ ಎಷ್ಟು ನೆನಪಿರೋಲ್ವೋ ಗೊತ್ತಿಲ್ಲ. ಯಾಕಂದರೆ ಇನ್ನೊಬ್ಬರು ಹೇಳಿದ್ದನ್ನು, ಇನ್ನೆಲ್ಲೋ ಕೇಳಿದ್ದನ್ನು, ಇನ್ನೆಲ್ಲೋ ಓದಿದ್ದನ್ನು ಪೂರ್ತಿಯಾಗಿ ಯಾರೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಅದನ್ನು ಅವರು ಸ್ವಲ್ಪ ಮಟ್ಟಿಗೆ ಹೇಳ್ಬೋದು. ಆಗ ಎಷ್ಟೋ ಬಿಟ್ಟೋಗಿರ್ತವಲ್ಲಿ ಅವರೆಲ್ಲೋ ಕೇಳಿರ್ತಾರೆ, ಇನ್ನೆಲ್ಲೋ ಓದಿರ್ತಾರೆ, ಇನ್ನೆಲ್ಲ ನೋಡಿರ್ತಾರೆ. ಅದನ್ನು ಇಲ್ಲಿ ಅವರು ಇನ್ನೊಬ್ಬರಿಗೆ ಕ್ಲಾಸ್ ಮಾಡ್ತಿರ್ತಾರೆ. ಕ್ಲಾಸ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಇವರು ಎಲ್ಲೋ ತಿಳ್ಕೊಂಡಿದ್ದು, ಎಲ್ಲೋ ಓದಿದ್ದು, ಎಲ್ಲೋ ನೋಡಿದ್ದು, ಎಲ್ಲೋ ಕೇಳಿದ್ದು ಅದನ್ನು ಇಲ್ಲಿ ಹೇಳ್ತಾರೆ. ಇವರು ಹೇಳೋದನ್ನು ಬೇರೆಯವರು ಕೇಳಿಸ್ಕೊತಾರೆ. ಆದರೆ ಇವರು ಎಲ್ಲೋ ಬೇರೆ ಕಡೆ ನೋಡ್ಕೊಂಡು ಬಂದ್ರಲ್ಲ, ಸಪ್ತಚಕ್ರಗಳ ಬಗ್ಗೆ, ಕುಂಡಲಿನಿ ಸಾಧನೆ ಬಗ್ಗೆ, ಅಲ್ಲಿ ಗಣಪತಿ ಬಗ್ಗೆ ಇರ್ಬೋದು, ಕುಮಾರಸ್ವಾಮಿ ಬಗ್ಗೆ ಇರ್ಬೋದು, ಅಥವಾ ಇತರ ದೇವತೆಗಳ ಬಗ್ಗೆ ಇರ್ಬೋದು, ಚಕ್ರಗಳ ಬಗ್ಗೆ ಯಾವುದೇ ಒಂದು ವಿಚಾರ ಇರ್ಬೋದು. ಆದರೆ ಇವರು ಅಲ್ಲೆಲ್ಲೋ ತಿಳ್ಕೊಂಡು ಬಂದಿದ್ದು ಇಲ್ಲಿ ಹೇಳ್ಬೇಕಾದ್ರೆ ಅದರಲ್ಲಿ ಎಷ್ಟು ನೆನ್ಪಿಟ್ಕೊಂಡಿರ್ತಾರೆ ಇವರು ಅನ್ನೋದು ಮುಖ್ಯ. ಎಷ್ಟು ನೆನ್ಪಿಟ್ಕೊಂಡು ಎಷ್ಟು ಹೇಳ್ತಿರ್ತಾರೆ ಇಲ್ಲಿ, ಅಥವಾ ಎಕ್ಸ್ಟ್ರಾ ಏನೆಲ್ಲ ಸೇರಿಸ್ಕೊಳ್ತಾರೆ, ಇದು ಕೂಡ ಇಲ್ಲಿ ಒಂದು ವಿಚಾರ ಇರುತ್ತೆ. ಒಂದು ನೆನಪಿರಲಿ ನಿಮಗೆ, ಇವರೇ ಕೆಲವರೆಲ್ಲ ನಾನೊಬ್ಬ ಸಾಹಿತಿ ಆಗಬೇಕು, ನಾನೊಬ್ಬ ಗುರುವಾಗಬೇಕು, ನಾನೊಬ್ಬ ಪಂಡಿತ ಆಗಬೇಕು, ನಾನೊಬ್ಬ ಒಳ್ಳೆಯ ಭಾಷಣಕಾರ ಆಗಬೇಕು, ಉಪನ್ಯಾಸಕನಾಗಬೇಕು ಅಂತ ಎಷ್ಟೋ ಮಂದಿ ಆಸೆ ಇಟ್ಕೊಬಿಡ್ತಾರೆ. ಕೆಲವರು ಕಷ್ಟಪಟ್ಟು ಅದನ್ನು ಸಾಧನೆ ಮಾಡ್ತಾರೆ. ಒಳ್ಳೆ ಗುರು, ಒಳ್ಳೆ ಉಪನ್ಯಾಸಕ, ಒಳ್ಳೆ ಭಾಷಣ ಮಾಡೋರು ಆಗ್ತಾರೆ, ವಿದ್ಯಾವಂತರಾಗ್ತಾರೆ. ಆದರೆ ಇನ್ನು ಕೆಲವ್ರು ಹಂಗಲ್ಲ, ಬರೀ ವರ್ಲ್ಡ್ ಬಿಡ್ತಿರ್ತಾರೆ. ಇಲ್ಲಿ ವರ್ಲ್ಡ್ ಬಿಡೋರೆ 98 ಭಾಗ ಇದ್ದಾರೆ. ಒಳ್ಳೆಯವ್ರು ಸಿಗೋದು ತುಂಬ ಕಷ್ಟ. ನಾನು ಸಾಧಿಸಿದ್ದೀನಪ್ಪ, ವೈಜ್ಞಾನಿಕವಾಗಿ ಸ್ಕ್ಯಾನರ್ಗಳ ಮುಖಾಂತರ ನನ್ನ ಎಲ್ಲ ಚಕ್ರಗಳನ್ನು ತೋರಿಸ್ತೀನಪ್ಪ, ದಾಖಲೆಗಳು ಇದೆಯಪ್ಪ ನನ್ನ ಹತ್ರ ಅಂತ ಹೇಳೋರು ಎಷ್ಟು ಜನ ಸಿಗ್ತಾರೆ ನಿಮಗೆ ಹೇಳಿ? ನೋಡ್ರಿ, ಹಳೆಯ ಕಾಲದಲ್ಲಿ ತಪಸ್ಸು ಮಾಡೋರು, ಭಗವಂತನನ್ನು ಒಲಿಸ್ಕೊಳ್ಳೋರು, ಅದು ಒಂದು ರೀತಿ ಭಕ್ತಿ ಮಾರ್ಗ. ಇನ್ನು ಕೆಲವರು ಪೂಜೆಗಳು ಮಾಡೋರು, ಹೋಮಗಳು ಮಾಡೋರು, ಯಜ್ಞ ಯಾಗಾದಿಗಳು ಮಾಡೋರು, ಅದು ಇನ್ನೊಂದು ರೀತಿ. ಇನ್ನೊಬ್ಬರು ಬಲಾತ್ಕಾರವಾಗಿ ನಿಂಬೆಹಣ್ಣು, ಕೋಳಿ ಕುರಿ, ಮಕ್ಕಳು ಬಲ್ಲಿ, ಗರ್ಭಿಣಿಯರು, ಸ್ತ್ರೀಯರ ಬಲ್ಲಿ, ಇನ್ನೇನೋ ಬಲ್ಲಿ, ಆ ಜಾತಕದಲ್ಲಿರೋರು, ಈ ಜಾತಕದಲ್ಲಿರೋರು, ಆ ನಕ್ಷತ್ರದಲ್ಲಿ, ಈ ನಕ್ಷತ್ರದಲ್ಲಿ ಹುಟ್ಟಿದವರು, ಆ ನಕ್ಷತ್ರದಲ್ಲಿ ಹುಟ್ಟಿದವರು, ಈ ನಕ್ಷತ್ರದಲ್ಲಿ ಹುಟ್ಟಿದವರು ಅಂತ ಅವ್ರನ್ನೆಲ್ಲ ಎತ್ತಾಕೊಂಬಂದು ಇವ್ರು ಬಲಿ ಕೊಟ್ಟು ಎಲ್ಲೋ ಅಂಡರ್ಗ್ರೌಂಡಲ್ಲಿ ಪಾತಾಳದಲ್ಲಿ ಕೂತ್ಕೊಂಡು ಯಾವುದೋ ಒಂದು ದೇವಿ, ಯಾವುದೋ ಒಂದು ದೆವ್ವ, ಯಾವುದೋ ಒಂದು ಭೂತ ಪ್ರೇತ ಪಿಶಾಚಿ ಅವುಗಳ ಜೊತೆಯಲ್ಲಿ ಹಾಕೋಬಿಟ್ಟು ಒಂದಷ್ಟು ಜನ ಅದೇ ಟೀಮು ಶಿಷ್ಯರನ್ನ ಹಾಕೋಬಿಟ್ಟು ಯಂತ್ರ ಮಾಡೋರು ಅವರಾಗೆಲ್ಲ ಮ್ಯಾಜಿಕ್. ಆದರೆ ಅದೆಲ್ಲ ಎಷ್ಟು ಅವರು ಉದ್ಧಾರ ಆದರೂ, ಎಷ್ಟು ಹಾಳಾದರೂ ಯಾರಿಗೆ ಗೊತ್ತು. ಆದರೆ ಹೊಟ್ಟೆ ಪಾಪ ಎಷ್ಟೋ ಜನ ಹೊಟ್ಟೆ ಅವ್ರ ಮಕ್ಕಳನ್ನ ಕಳ್ಕೊಂಡು, ಹೆಂಡ್ತೀರನ್ನ ಕಳ್ಕೊಂಡು, ಬಂಧುಗಳು ಕಳ್ಕೊಂಡು ಸಂಕಟಪಟ್ಟದ್ದಂತೂ ನಿಜಾನೇ, ಸಾಕಷ್ಟು ಮಂದಿ ಅನುಭವಿಸಿದ್ದಾರೆ ಬಿಡಿ. ಆದರೆ ಅದು ಇನ್ನೂ ಉಳ್ಕೊಂಡು ಬಂದಿದೆ. ಎಲ್ಲರೂ ಹೇಳ್ತಾರೆ ವಿಜ್ಞಾನ ಮುಂದುವರೆದಿದೆ, ಸೈನ್ಸ್ ಮುಂದುವರೆದಿದೆ, ಅದು ಮುಂದುವರೆದಿದೆ, ನಾವೆಲ್ಲ ಈಗ ನಾಗರಿಕರು ಎಲ್ಲ ತಿಳ್ಕೊಬಿಟ್ಟಿದ್ವಿ ಅಂತಾರೆ. ಏನು ತಿಳ್ಕೊಂಡಿದ್ದಾರೆ ನೋಡಿ? ಆ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅಕ್ಕಪಕ್ಕ ಸಂಜೆ ಆದರೆ ಯಾವ ರೀತಿ ಸ್ಮೆಲ್ ಬರುತ್ತೆ ಅಂತ ಒಂದು ಸಾರಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಒಂದು ಸರ್ಕಾರಿ ಜಮೀನು ಬಸ್ ಸ್ಟ್ಯಾಂಡ್ ಅಂದರೆ ಏನಪ್ಪ, ಸರ್ಕಾರಕ್ಕೆ ಸೇರಿದ್ದು, ಎಲ್ಲರಿಗೂ ಸೇರಿದ್ದು, ಪಬ್ಲಿಕ್.
ಅಲ್ವಾ? ಅಟ್ಲೀಸ್ಟ್ ಅಲ್ಲಿರೋರು ಜವಾಬ್ದಾರಿಯುತ ಇರೋರು ಯಾರಂತಾರೆ ಅವ್ರನ್ನ, ಕಾರ್ಪೊರೇಷನ್ ಅಂತಾರೆ ಡಿಪಾರ್ಟ್ಮೆಂಟು. ಅಟ್ಲೀಸ್ಟ್ ಅಲ್ಲಿ ಶುದ್ಧವಾಗಿ ಇಟ್ಕೋಬೇಕು. ಸಂಜೆ ಹೊತ್ತು ಈ ದೇಶದಲ್ಲಿ ಎಲ್ಲ ರೀತಿ ಜನಾಂಗ ಇದ್ದಾರೆ. ಮೇಲು ಕೀಳು ಅನ್ನೋದು ಬೇಡ, ಜಾತಿ ಭೇದ ಬೇಡ, ಎಲ್ಲರೂ ಸರ್ವಸಮಾನ ಅಂತಾರೆ. ಎಲ್ಲ ಕಡೆ ಸರ್ವಸಮಾನ ಅಂತಾರೆ. ಆದರೆ ಇಲ್ಲಿ ಸರ್ವಸಮಾನವಾಗಿ ಸ್ಕೂಲುಗಳಲ್ಲೂ ಮೇಂಟೈನ್ ಮಾಡಲ್ಲ, ಆ ರೋಡ್ಗಳೆಲ್ಲ ಸರ್ಕಲ್ಗಳ ಹತ್ರ, ಬಸ್ ಸ್ಟ್ಯಾಂಡ್ಗಳ ಹತ್ರ ಮೇಂಟೈನ್ ಮಾಡಲ್ಲ. ಒಂದು ಸಾರಿ ನೋಡಿ, ನಾನು ಬಾಯಿಂದ ಹೇಳಲ್ಲ, ನೋಡಿ. ಹಂಗೆ ನಮ್ಮ ದೇಶದ ಕತೆ ಏನು ಮಾಡೋಕ್ಕಲ್ಲ. ನಾನು ಯಾಕೆ ಹೇಳಿದೆ ವಿಚಾರ ಅಂದರೆ, ಅಟ್ಲೀಸ್ಟ್ ಇಂಥ ಸಣ್ಣ ಸಣ್ಣ ವಿಚಾರಗಳೇ ಎಲ್ಲರಿಗೂ ಬೇಕಾಗಿರೋದೇ. ಸಾಮಾಜಿಕವಾಗಿ ಒಂದು ಆರೋಗ್ಯ ಭಾಗ್ಯ ದೃಷ್ಟಿಯಿಂದ ಅಲ್ಲಿ ಶುದ್ಧತೆ ಇರಬೇಕು. ಅದನ್ನೇ ನೋಡ್ಕೊತಾ ಇಲ್ಲ ಅಂದರೆ ಇದಕ್ಕೆ ಕಾರಣ ಏನಂದರೆ, ಎಲ್ಲರೂ ಭಾಗಿಯಾಗಿರ್ತಾರೆ. ಎಲ್ಲರೂ ತಿನ್ನೋದು, ಕುಡಿಯೋದ್ರಲ್ಲಿ, ಹಂಚ್ಕೊಳ್ಳೋದ್ರಲ್ಲಿ. ಅದಕ್ಕೆ ಹಂಗಾಗ್ಬಿಡಿ ಅಲ್ವಾ? ನೋಡಿವ್ರೆ, ನಾನು ಹೇಳೋದಿಷ್ಟ ನಿಮಗೆ. ಈ ರೀತಿ ಅಲ್ಲಿನ ಪರಿಸ್ಥಿತಿ ಇದೆ ಅಂದಮೇಲೆ ಆಧ್ಯಾತ್ಮದಲ್ಲಿ ಇನ್ನೆಷ್ಟು ಕಷ್ಟ ಇದೆ. ಸಪ್ತಚಕ್ರಗಳಿರ್ಬೋದು, ಕುಂಡಲಿನಿ ಸಾಧನೆ ಇರ್ಬೋದು, ಇದರಲ್ಲಿ ಎಷ್ಟು ಮಟ್ಟಿಗೆ ಪ್ರಾಮಾಣಿಕ ಇರುತ್ತೆ. ಒಳ್ಳೆಯ ಗುರುಗಳು ಎಷ್ಟು ಮಟ್ಟಿಗೆ ನಿಜ ಹೇಳ್ತಾರೆ. ಕೈಯಲ್ಲಿ ಕೋಲು ಹಿಡ್ದವನೆಲ್ಲ ಬೇಟೆಗಾರ, ಕೈಯಲ್ಲಿ ಕತ್ತಿ ಹಿಡ್ದವನೆಲ್ಲ ಯುದ್ಧ ಹೀರ. ಆ ಥರ ಪರಿಸ್ಥಿತಿ ಇವತ್ತು. ಕೈಯಲ್ಲಿ ಕ್ಯಾಮ್ರಾ ಹಿಡ್ದವನೆಲ್ಲ ಕ್ಯಾಮ್ರಾಮ್ಯಾನ್. ಕೂತ್ಕೊಂಡು 4 ಮಾತು ಭಾಷಣ ಮಾಡೋವನು ದೊಡ್ಡ ಭಾಷಣಕಾರ. ದುರಾದೃಷ್ಟ ಅಂದರೆ ಇಲ್ಲಿ ಯಾರು ಬುರುಡೆ ಬಿಡ್ತಾರೆ, ಯಾರು ಕಾಮಿಡಿ ಜೋಕರ್ಗಳಾಗಿ ಭಾಷಣ ಮಾಡ್ತಾರೆ, ಅವರೇ ಇವತ್ತು ಫೇಮಸ್. ಇವ್ರಿಗೆ ಆಧ್ಯಾತ್ಮ ಬೇಕಾಗಿಲ್ಲ. ಯಾರಾದರೂ ಸತ್ರು ಮೋಜು ಮಸ್ತಿ, ಹರಕತೆ ದೊಡ್ಡದಾಗಿ ಮೈಕ್ ಆಗಿಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಕೊಡೋಲ್ಲ ಬೇರೆಯವ್ರಿಗೆ. ಏನೋ ನಮ್ಮಂಥ ಬಡಪಾಯಿಗಳು ಧ್ಯಾನ ಜಪ ತಪ ಮಾಡ್ಕೊತೀವಿ. ಎಷ್ಟೋ ಜನ ಪ್ರೆಗ್ನೆನ್ಸಿಗಳಿರ್ತಾರೆ, ಆಗ್ತಾನೆ ಮಕ್ಕಳು ಹಾಕಿರ್ತಾರೆ. ಆ ಮಕ್ಕಳು ಹೆಣ್ಮಕ್ಳು ಆಗ್ತಾನೆ ಡೆಲಿವರಿ ಆಗಿರುತ್ತೆ. ಒಂದು ಮಗು ಡೆಲಿವರಿ ಆಗಬೇಕಾದ್ರೆ 108 ನರಕಗಳನ್ನು ಒಂದೇ ಸಾರಿ ನೋಡಿರ್ತಾರೆ ಅವರು ಹೆಣ್ಮಕ್ಳು. ಅವ್ರಿಗೆ ಪಾಪ ಸುಧಾರಿಸ್ಕೋಬೇಕಂದ್ರೆ ಒಂದು ಸಾರಿ ಡೆಲಿವರಿ ಆದರೆ ಎಷ್ಟೋ ತಿಂಗಳೆಲ್ಲ ವರ್ಷಗಳು ಬೇಕು. ಇವರು ಪಕ್ಕದಲ್ಲೇ ಮನೆಗಳಲ್ಲಿ ಯಾರೋ ಸತ್ತೋಗಿರ್ತಾನೆ, ಪಾಪಿಗಳು ಚೆನ್ನಾಗಿ ಕುಡಿದು ಇನ್ನೊಂದು ಮಾಡಿ ಇಲ್ಲ ನೇಣು ಹಾಕ್ಕೊಂಡು ಇಲ್ಲ ಕೊಲೆ ಆಗೋ ಇನ್ನೇನೋಗಿ ಅಗ್ಗಿಟ್ಕೊಂಡು ಹೋಗಿರ್ತಾರೆ. ಇವರು ಜೋರಾಗಿ ಮೈಕ್ಗಳು ಹಾಕಿರ್ತಾರೆ. ತಿಥಿ ಅಂತೆ ಅವತ್ತು. ತಿಥಿ ಏನು ತಿಥಿ ಮಾಡ್ತಾರೆ? ಇವರು ಸತ್ತಿರೋನು ತಿಥಿ ಮಾಡ್ತಾಯಿಲ್ಲ, ಬದುಕಿರೋರು ತಿಥಿ ಮಾಡ್ತಿರ್ತಾರೆ. ಆ ಥರ ಪರಿಸ್ಥಿತಿ. ಒಂದು ಗಣೇಶ ಹಬ್ಬ ಮಾಡಲಿ, ಒಂದು ಇನ್ನೊಂದೇನೋ ಹಬ್ಬ ಮಾಡಲಿ, ಇನ್ನೊಂದೇನೋ ಉತ್ಸವ ಮಾಡಲಿ, ಆ ಸೌಂಡ್ಗಳು ಕೇಳೋಕ್ಕಾಗಲ್ಲ. ಜೊತೆಗೆ ಪಟಾಕಿಗಳು, ಅಲ್ಲಿ ಧೂಳು ಎಬ್ಬಿಸ್ತಾರೆ, ಹೊಗೆ, ಇಡೀ ಪ್ರಕೃತಿ ಹಾಳಾಗುತ್ತೆ, ಆಮ್ಲಜನಕ ಕೊರತೆ ಆಗುತ್ತೆ. ಆ ಸೌಂಡ್ ಹೊಡಿತಾರೆ, ಕಿವಿಗಳು ಕೇಳೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಎದ್ದೆದ್ದು ಕೂತ್ಕೊಳ್ತವೆ ಮನೆಗಳಲ್ಲಿ, ನಿದ್ದೆ ಮಾಡೋಕ್ಕಾಗಲ್ಲ. ವಯಸ್ಸಾಗಿರೋರು ಕಾಯಿಲೆ ಇರುತ್ತೆ, ಹಾರ್ಟ್ ಪೇಷಂಟ್ಗಳಿರ್ತಾರೆ, ಬ್ರೈನ್ ಮೆದುಳು ಸಮಸ್ಯೆಗಳಿರುತ್ತೆ, ಹೃದಯ ಸಮಸ್ಯೆ ಇರುತ್ತೆ, ಇನ್ನೇನೋ ಶರೀರದಲ್ಲಿ BP ಸಮಸ್ಯೆಗಳಿರುತ್ತೆ. ಅವರೆಲ್ಲ ಏನು ರೀ ಮಾಡೋದು ಆ ಸೌಂಡ್ಗಳು ಕೇಳಿದ್ರೆ? ಇವತ್ತಿನ ಪರಿಸ್ಥಿತಿ ಇದು. ಅದಕ್ಕೆ ಗಣಪತಿ ಹೆಂಗೆ ಹೊಲಿತಾನೆ ಹೇಳಿ, ನೀವು ಹೇಳಿ. ಕುಮಾರಸ್ವಾಮಿ ಹೆಂಗೆ ಹೊಲಿತಾನೆ ಹೇಳಿ. ದೇವತೆಗಳು ಹೆಂಗೆ ಹೊಲಿತಾರೆ? ಹೊಲಿಯಲ್ಲ. ಅದಕ್ಕೆ ಸಾಲಗಾರರಾಗೋದು. ಇಲ್ಲಿ ಕಾಮಿಡಿ ಅಂದರೆ ಏನು ಗೊತ್ತಾ? ಎಲ್ಲರೂ ಅನುಭವಿಸ್ತಾರೆ, ಎಲ್ಲರೂ ಮೈಕ್ಗಳಾಗ್ತಾರೆ. ಅದೇ ಕಾಮಿಡಿ ಅಂದರೆ. ಅಟ್ಲೀಸ್ಟ್ ಕಾಮನ್ ಸೆನ್ಸೇ ಇರಲ್ಲ. ನೀವು ಮೈಕ್ಗಳು ಹಾಕ್ಕೊಳ್ಳಿ, ಅವರು ನಾನು ಬೇಡ ಅನ್ನಲ್ಲ. ಭಾಳ ಕಡಿಮೆ ಸೌಂಡು. ಹಂಗಂತ ರಾತ್ರಿ ಎಲ್ಲ ಹರಕತೆ ಮಾಡಿ ನಾನು ಬೇಡ ಅನ್ನಲ್ಲ, ಬೆಳಗ್ಗೆವರೆಗೂ ಮಾಡಿ ಹರಕತೆ ನಾನು ಬೇಡ ಅನ್ನಲ್ಲ. ಆ ಮೈಕ್ ಸೌಂಡ್ ಬೆಳಗ್ಗೆವರೆಗೂ ಒಂದೇ ಸೌಂಡೇ, ಕಿವಿಗಳು ಕಿತ್ಕೊಂಡು ಹೋಗ್ತಾರೆ, ಆ ಥರ ಇಟ್ಕೊಂಡಿರ್ತಾರೆ ಬೆಳಗ್ಗೆವರೆಗೂ. ಇದು ಬೇಕೇನ್ರಿ? ಯಾವ ಪುರುಷಾರ್ಥಕ್ಕಾಗಿ, ಯಾವ ಪುಣ್ಯ ಸಂಪಾದನೆ ಮಾಡೋಕ್ಕೆ ಇದೆಲ್ಲ ಮಾಡ್ತೀರಾ? ಇವರೆಲ್ಲ ಮಾಡ್ತಾರೆ ಈ ರೀತಿ, ನೀವೇ ಹೇಳಿ. ಆ ರೀತಿ ಅಜ್ಞಾನ ಎಲ್ಲರಲ್ಲೂ. ಅದಕ್ಕೆ ಎಲ್ಲ ರೋಗಗಳು ಬರುತ್ತೆ, ದಾರಿದ್ರ್ಯ ಬರುತ್ತೆ, ಮಕ್ಕಳು ಇನ್ನೊಬ್ಬರು ಮತ್ತೊಬ್ಬರು ಆಕ್ಸಿಡೆಂಟ್ಗಳಾಗಿ ಸಾಯ್ತಾರೆ. ಇದೆಲ್ಲ ಇನ್ನೇನು ಅಂದ್ಕೊಂಡ್ರಿ? ಎಲ್ಲೋ ಮಾಡಿದ ಪಾಪ ಇಲ್ಲಿ ಒಕ್ಕರ್ಸ್ಕೊಳ್ಳುತ್ತೆ, ಇನ್ನೆಲ್ಲೋ ಮಾಡಿದ ಪಾಪ ಇಲ್ಲಿ ಒಕ್ಕರ್ಸ್ಕೊಳ್ಳುತ್ತೆ. ಪಾಪಗಳು ನಾವು ಮಾಡಿದ್ದು ನಮ್ಮನ್ನು ಹಿಂಬಾಲಿಸ್ತವೆ. ಅದಕ್ಕೆ ಎಚ್ಚರಿಕೆ ಅಂದಿರಬೇಕು. ಅದಕ್ಕೆ ಪ್ರತಿ ಕೆಲಸದಲ್ಲೂ ನಿಷ್ಠೆ ಇರಬೇಕು. ನಾವು ಮಾಡೋ ತಿನ್ನೋ ಊಟದಲ್ಲೇ ನಿಷ್ಠೆ ಇರಬೇಕು. ಅಂದರೆ ಯಾವುದೇ ಪ್ರಾಣಿಗಳನ್ನು ಹಿಂಸೆ ಮಾಡಿ ನಾವು ತಿನ್ನಬಾರ್ದು, ಯಾರಿಗೋ ಹಿಂಸೆ ಮಾಡಿ ನಾವು ತಿನ್ನಬಾರ್ದು, ಯಾರಿಗೋ ಹಿಂಸೆ ಮಾಡಿ ನಾವು ಕುಡಿಬಾರ್ದು. ಅದು ಶುದ್ಧವಾದ ಆಹಾರ ಅಂದರೆ, ಕುಡಿಯೋದಂದರೆ ಶುದ್ಧವಾದದಂದರೆ. ಅದೇ ಯಾರ್ಯಾರಿಗೋ ಕಿವಿಗಳಿಗೆ ಶಬ್ದ ಮಾಲಿನ್ಯ ಉಂಟು ಮಾಡಿ, ಮೂಗಿಗೆ ಗಾಳಿ ಶಬ್ದ ಮಾಲಿನ್ಯ ಉಂಟು ಮಾಡಿ, ಅವರ ಮನಸ್ಸಿಗೆ ನೋವುಂಟು ಮಾಡಿ ನಾವು ಬದುಕಿದ್ರೆ ಏನು ಪ್ರಯೋಜನ ಆಗುತ್ತೆ?
ಇದರಿಂದ ತಿಥಿ ಮಾಡಿಬಿಟ್ಟಿವಿ, ತಿಥಿ ಮಾಡಿಬಿಟ್ಟಿವಿ, ತಿಥಿ ಮಾಡಿಬಿಟ್ಟಿವಿ ನಮ್ಮವ್ರಿಗೆ ಸತ್ತವ್ರಿಗೆ ಅಂದರೆ ಅವರೇನು ಸ್ವರ್ಗಕ್ಕೆ ಹೋಗ್ತಾರೆ, ನಿಜವಾಗ್ಲೂ ನರಕಕ್ಕೆ ಹೋಗೋದು ಈ ರೀತಿ ಮಾಡಿದ್ರೆ ಯಾವುದೇ ಸಂದೇಹ ಇಲ್ಲ. ಅದಕ್ಕೆ ಮಾಡೋ ಕೆಲಸಗಳು ಶುದ್ಧವಾಗಿರಬೇಕು. ಒಂದು ಪೂಜೆ ಆಗಲಿ, ಒಂದು ಅಭಿಷೇಕ ಆಗಲಿ, ಒಂದು ಹೋಮ ಆಗಲಿ, ಒಂದು ಹರಿಕತೆ ಆಗಲಿ, ಒಂದು ಭಜನೆ ಆಗಲಿ, ಒಂದು ಉತ್ಸವ ಆಗಲಿ ಶುದ್ಧವಾಗಿರ್ಬೇಕು. ಅದರಿಂದ ಯಾರಿಗೂ ಶಬ್ದ ಮಾಲಿನ್ಯ ಆಗಬಾರ್ದು. ಪಟಾಕಿಗಳು ಹಚ್ಚಿ ಭಯಾನಕ ಹೊಗೆಗಳಿಡಬಾರ್ದು. ಭಯಾನಕವಾಗಿ ಡಿ ಜೆ ಸೌಂಡ್ಗಳು ಹಾಕಿ ಅಲಗೆ ಹೊಡ್ಕೊಂಡು ಡ್ರಮ್ ಸೆಟ್ ಹೊಡ್ಕೊಂಡು ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು. ಹೊಡೀರಿ, ಬಾರಿಸ್ರಿ ಮಂಗಳವಾದ್ಯಗಳು, ನಾನು ಬೇಡನಲ್ಲ, ಅದೊಂದು ಒಳ್ಳೆ ರೀತಿ ಇರಬೇಕು. ಕೇಳೋಕ್ಕೆ ಇಂಪಾಗಿರಬೇಕು, ಬಹಳ ಸ್ಫುಟವಾಗಿ ಸೈಲೆಂಟಾಗಿ ಆರಾಮಾಗಿರ್ಬೇಕು ಅಲ್ವಾ. ತಿಂದರೂ ಒಳ್ಳೆ ಊಟ ತಿನ್ನಬೇಕು, ಉಸಿರಾಡಿದ್ರೂ ಒಳ್ಳೆ ಗಾಳಿ ಉಸಿರಾಡಬೇಕು, ಕಣ್ಣುಗಳಲ್ಲಿ ನೋಡಿದ್ರೂ ಒಳ್ಳೆ ಸೌಂದರ್ಯ ನೋಡಬೇಕು, ಕೇಳಿದ್ರೂ ಸ್ಫುಟವಾದ ಸುಂದರವಾದ ಒಳ್ಳೆ ಮಧುರವಾದ ಸಂಗೀತವನ್ನು ಕೇಳಬೇಕು. ಆದರೆ ಇವತ್ತಿನ ಪರಿಸ್ಥಿತಿ ಭಾಳ ಹೀನವಾಗಿದೆ, ಗೊತ್ತಾಯ್ತಿಲ್ಲ, ತುಂಬ ಹೀನವಾಗಿದೆ. ಆದರೆ ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ ನಮ್ಮ ಶರೀರದಲ್ಲಿದೆ ನೋಡಿರಿ. ಗಣಪತಿ ಅಂದರೆ ನಮ್ಮ ಶರೀರದಲ್ಲಿ ಮೂಲಾಧಾರ ಚಕ್ರ. ಮೂಲಾಧಾರ ಅಂದರೆ ನಮ್ಮ 2 ಕಾಲುಗಳಿರುತ್ತೆ, ನಮ್ಮ ಬೆನ್ನುಮೂಳೆ ಇರುತ್ತೆ. ಬೆನ್ನುಮೂಳೆ ಕೆಳಗಡೆ ಲಾಸ್ಟ್ ಭಾಗದಲ್ಲಿ ಶಕ್ತಿ ಇರುತ್ತೆ. 2 ತೊಡೆಗಳ ಮಧ್ಯೆ ಬೆನ್ನುಮೂಳೆ ಕೆಳಗಡೆ ಮಹಾಶಕ್ತಿ ಇರುತ್ತೆ. ಅದು ಅಲ್ಲಿ ತುಂಬಾ ಇರುತ್ತೆ. ಆದರೆ ನಾವು ಹುಟ್ಟಿದಾಗ ಅದಲ್ಲಿ ಒಂಚೂರು ಕೂಡ ಇರಲ್ಲ. ನೀವು ಮಕ್ಕಳು ಹುಟ್ಟಿದಾಗ ನೋಡಿರ್ಬೋದು, ತಲೆ ಹಿಂಗಿರುತ್ತೆ. ಮಕ್ಕಳು ಹುಟ್ಟಿದಾಗ ಆ ತಲೆ ಮೇಲೆ ಕೆತ್ತಕ್ಕಾಗಲ್ಲ. ನಾವು ಕೈಯಲ್ಲಿ ಹಿಂಗೆ ಹಿಡ್ಕೊಂಡೇ ಇರ್ತೀವಿ, ಮಕ್ಕಳಿಗೆ ಹಿಂಗೆ ಹಿಡ್ಕೊಂಡಿರ್ತೀವಿ. ಆಮೇಲೆ ಇಲ್ಲಿ ಮೆತ್ತಗಿರುತ್ತೆ, ಮೇಲೆ ತಲೆ ಮೇಲೆ ಮೆತ್ತಗಿರುತ್ತೆ ಮಕ್ಕಳಿಗೆ ಹುಟ್ಟಿದಾಗ. ಆ ಮಗು ಕರೆಕ್ಟಾಗಿ ಹಿಂಗೆ ತಲೆ ಇಟ್ಕೋಬೇಕಂದ್ರೆ ಹಿಂಗೆ ಬಿದ್ದಾಗುತ್ತೆ ಮಗು. ಅದೇ ನೋಡಿ ಸತ್ತಾಗ ನೋಡ್ರಿ, ಯಾರಾದರೂ ಸತ್ತೋಗ್ಬಿಟ್ರೆ ಅವ್ರದ್ದು ಹಿಂಗೇ. ಅಂದರೆ ಶರೀರದಲ್ಲಿ ಆತ್ಮ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಮಕ್ಕಳು ಹುಟ್ಟಿದಾಗ ಆತ್ಮ ಇರಲ್ವಾ? ಇರುತ್ತೆ, ಕೇವಲ ಇಲ್ಲಿ ಮಾತ್ರ ಇರುತ್ತೆ, ಶರೀರ ಪೂರ್ತಿ ಇರೋದಿಲ್ಲ. ಆ ಶರೀರಕ್ಕೆ ಪೂರ್ತಿ ಆಕ್ಟಿವೇಟ್ ಆಗಬೇಕಂದ್ರೆ ಅಲ್ಲಿಂದ ಸುಮಾರು ತಿಂಗಳುಗಳೇ ಬೇಕು. ಸುಮಾರು ತಿಂಗಳುಗಳಾದಮೇಲೆ ಆಮೇಲೆ ಕುತ್ತಿಗೆ ನಿಂತ್ಕೊಳ್ಳೋಕೆ ಶುರು ಮಾಡುತ್ತೆ ಮಗು. ಆಮೇಲೆ ಕಣ್ಣುಗಳು ಫಸ್ಟ್ ಹುಟ್ಟಿದಾಗ ಕಣ್ಣುಗಳು ಕೂಡ ಬಿಟ್ಟಿರಲ್ಲ, ಫಸ್ಟ್ ಕಣ್ಣುಗಳು ಬಿಡುತ್ತೆ. ಆಮೇಲೆ ಆ ಕಡೆ ಈ ಕಡೆ ನೋಡುತ್ತೆ. ಆಮೇಲೆ ಚೀಪೋದು ಕಲ್ಕೊಳ್ಳುತ್ತೆ, ಹಾಲು ಚಿಪ್ಪೋದು ಕಲ್ಕೊಳ್ಳುತ್ತೆ. ಆಮೇಲೆ ತಲೆನ ಎತ್ತೋದು ಕಲ್ಕೊಳ್ಳುತ್ತೆ. ಆಮೇಲೆ ಹಾಲು ಕುಡಿತಾ ಸರಿ ಗಂಜಿ ತಿನ್ನೋದು ಕಲ್ಕೊಳ್ಳುತ್ತೆ. ಆಮೇಲೆ ಅಪ್ಪನ ನೋಡೋದು ಕಲ್ಕೊಳ್ಳುತ್ತೆ, ಅಮ್ಮನ ನೋಡೋದು ಕಲ್ಕೊಳ್ಳುತ್ತೆ, ಅತ್ತೆ ಅಜ್ಜಿ ತಾತ ಮಾವ ಅಕ್ಕ ತಂಗಿ ಎಲ್ಲರನ್ನೂ ನೋಡೋದು ಕಲ್ಕೊಳ್ಳುತ್ತೆ, ನಗೋದು ಕಲ್ಕೊಳ್ಳುತ್ತೆ, ಗುರುತಿಸೋದು ಕಲ್ಕೊಳ್ಳುತ್ತೆ. ಆಮೇಲೆ ಕೈಗಳೆಲ್ಲ ಏನೋ ಹಿಡ್ಕೊಳ್ಳೋದು ಕಲ್ಕೊಳ್ಳುತ್ತೆ. ಫಸ್ಟ್ ಕೈಗಳಲ್ಲಿ ನಾವೇನು ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆಮೇಲೆ ಬರ್ತಾ ಶರೀರಕ್ಕೆ ಶಕ್ತಿ ಬರುತ್ತೆ. ಆಮೇಲೆ ಕೂತ್ಕೊಳ್ಳೋದು ಕಲ್ಕೊಳ್ಳುತ್ತೆ, ಮುಂದಕ್ಕೆ ಹೋಗೋದು ಕಲ್ಕೊಳ್ಳುತ್ತೆ, ನಿಂತ್ಕೊಳ್ಳೋದು ಕಲ್ಕೊಳ್ಳುತ್ತೆ, ಓಡಾಡೋದು ಕಲ್ಕೊಳ್ಳುತ್ತೆ. ಇದು ಮಕ್ಕಳು. ಯಾಕೆ ಅಂದರೆ ಆತ್ಮಶಕ್ತಿ ಇಲ್ಲಿರೋದು ಕೆಳಗಡೆ ಹೋಗ್ತಾ ಇರುತ್ತೆ, ಎನರ್ಜಿ, ಆತ್ಮಶಕ್ತಿ ಫುಲ್ ಕಾಲುಗಳು ಹೆಬ್ಬೆರಳಲ್ಲೂ ಹೋಯ್ತಂದ್ರೆ ಆಮೇಲೆ ಚೆನ್ನಾಗಿ ನಡೆಯೋದು, ನಿಂತ್ಕೊಳ್ಳೋದು ಕಲ್ಕೊಂಡಿದೆ ಅಂತ ಅರ್ಥ. ಕುಂಡಲಿನಿ ಮಹಾಶಕ್ತಿ ಫಸ್ಟ್ ಇಲ್ಲೇ ಇರುತ್ತೆ, ಪೂರ್ತಿಯಾಗಿ ಹೋಗೋದಿಲ್ಲ ಕೆಳಗಡೆ. ಆದರೆ ಯಾರ್ಯಾರೋ ಏನೇನೋ ಬೇರೆ ಥರ ಪಾಠ ಮಾಡ್ತಾರೆ, ಅದು ನನಗೆ ಗೊತ್ತಿಲ್ಲ, ನನಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಹೇಳೋ ವಿಚಾರ ನನ್ನ ಅನುಭವದಲ್ಲಿ ನಾನೇನು ಸಾಧನೆ ಮಾಡಿದ್ದೀನಿ. ಹಿಂದಿನ ಕಾಲದಲ್ಲಿ ಏನು ಭಗವಂತನ ತಪಸ್ಸು ಮಾಡಿ ನೋಡ್ತಿದ್ರು ಋಷಿಮುನಿಗಳು, ಆ ರೀತಿ ತಪಸ್ಸಾಧನೆ, ಕುಂಡಲಿನಿ ಸಾಧನೆ, ಸಾಕಷ್ಟು ಸಿದ್ಧಿಗಳು ನೋಡ್ರಿ. ಇದರಲ್ಲಿ ಆದಷ್ಟು ನಂದು ಮೆಡಿಕಲ್ ರಿಪೋರ್ಟ್ಸ್ ಇಟ್ಟಿದ್ದೀನಿ. ಪ್ರತಿಯೊಂದಕ್ಕೂ ಕಷ್ಟಪಟ್ಟು ಆದಷ್ಟು ನನ್ನ ಬ್ಲಡ್ ಚೆಕಪ್ಪಿಂದ ಹಿಡಿದು, ನನ್ನ ಬ್ರೈನಿಂದ ಹಿಡಿದು, ನನ್ನ DNA ನಾನು ರಿಪೋರ್ಟ್ಸ್ ಇಟ್ಟಿದ್ದೀನಿ. ನನ್ನ ಸಾಧನೆ ಎಕ್ಸ್ಪೀರಿಯನ್ಸ್ ಭೌತಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ರಿಪೋರ್ಟ್ಸ್ ನನ್ನ ಹತ್ರ ಇದೆ. ಅಂದರೆ ಸ್ಥೂಲ, ಸೂಕ್ಷ್ಮ, ಪ್ರಾಣ, ಆತ್ಮ, ಜೀವಾತ್ಮ, ಆತ್ಮ, ಪರಮಾತ್ಮ ಇತ್ಯಾದಿ ನಮ್ಮ ಶರೀರಗಳಲ್ಲಿ ಬೇರೆ ಇರುತ್ತೆ. ಗಣಪತಿ ತತ್ವ ಅಂದರೆ ಒಂದು ಶಕ್ತಿ, ಓಂಕಾರದಲ್ಲಿರುವ ಒಂದು ಶಕ್ತಿ. ಓಂಕಾರ ಅಂದರೆ ಸೈಲೆಂಟ್, ಫುಲ್ ಸೈಲೆಂಟ್. ಯಾವುದೋ ಒಂದು ಬೆಟ್ಟದಲ್ಲಿ ಗುಹೆನಲ್ಲಿ ಕೂತ್ಕೊಬಿಟ್ರೆ ಹೆಂಗಿರುತ್ತೆ ಸೈಲೆಂಟ್, ಆ ರೀತಿ. ಯಾವುದೋ ಒಂದು ಸ್ಮಶಾನ,
ರಾತ್ರಿ ಹೊತ್ತು ಯಾರು ಇರಲ್ಲ, ಅಲ್ಲೋಗಿ ಕೂತ್ಕೊಬಿಟ್ರೆ ಹೆಂಗಿರುತ್ತೆ ಸೈಲೆಂಟು, ಅದು ಓಂಕಾರ ಸ್ವರೂಪ ಗಣಪತಿ. ಗಾಯತ್ರಿ ಮಾತೆ ಅಂತ ಕೂಡ ಕರಿತೀವಿ, ಬ್ರಹ್ಮಶಕ್ತಿ ಅಂತ ಕೂಡ ಕರಿತೀವಿ. ಎಲ್ಲಿ ಸೈಲೆಂಟ್ ಇರುತ್ತೆ, ಶಾಂತಿ ಇರುತ್ತೆ, ಅಲ್ಲಿ ಶಾಂತಿ ಅಂದರೆ ಸರಸ್ವತಿ. ಸರಸ್ವತಿ ಅಂದರೆ ಯಾರು? ಬ್ರಹ್ಮದೇವನ ಪತ್ನಿ. ಬ್ರಹ್ಮ ಅಂದರೆ ಯಾರು? ಈ ಜಗತ್ತು. ಗೊತ್ತಾಯ್ತಲ್ಲ? ಇದನ್ನೇ ನಾವು ಗಣಪತಿ ಶಕ್ತಿ ಅಂತ ಕರಿತೀವಿ. ಅದು ಇಲ್ಲಿರೋದು ಕೆಳಗಡೆ ಹೋಗಿ ಬರ್ತಾ 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 ಕೆಳಗಡೆ ಹೋಗಿ ಅಲ್ಲಿ ಕೂತ್ಕೊಬಿಡುತ್ತೆ, ಅಲ್ಲಿ ಜಾಸ್ತಿ ಆಗ್ತಾಗುತ್ತೆ ಕೆಳಗಡೆ. ಇದು ಗಣಪತಿ ಶಕ್ತಿ. ಒಂದು ಸೈಲೆಂಟಾದ ಶಕ್ತಿಯನ್ನು ಮಹಾಶಕ್ತಿ ಅಂತ ನಾವು ಕರಿತೀವಿ. ಶಾಂತಿ, ಸರಸ್ವತಿ. ಈ ಸರಸ್ವತಿ ಆದಿಶಕ್ತಿ, ಪರಾಶಕ್ತಿ, ವಿದ್ಯಾಮಾತೆ, ಭವಾನಿ, ಲೋಕಮಾತೆ. ಗೊತ್ತಾಯ್ತಲ್ಲ? ಗಾಯತ್ರಿ ಮಾತೆ ಅಂತ ಕೂಡ ನಾವು ಕರಿತೀವಿ. ಇಂಥ ಒಂದು ಶಕ್ತಿಯನ್ನು ನಾವು ಗಣಪತಿ ಶಕ್ತಿ ಅಂತ ಕರಿತೀವಿ. ಅದನ್ನೇ ಮೂಲಾಧಾರ ಚಕ್ರ. ನಮ್ಮ ಎರಡೂ ಕಾಲಗಳಿಗೆ ಸಂಬಂಧಪಟ್ಟಿದ್ದು. ಎರಡೂ ಕಾಲಗಳಲ್ಲಿರುವ ಮೂಳೆಗಳು, ನರಗಳು, ಮಾಂಸ, ರಕ್ತ, ನೀರು ಇತ್ಯಾದಿ. ಎರಡು ಕಾಲುಗಳು, ತೊಡೆಗಳಿಂದ ಸೊಂಟದಿಂದ ಕೆಳಗಡೆ ಈ ಭಾಗವನ್ನು ನಾವು ಮೂಲಾಧಾರ ಚಕ್ರ ಅಂತೀವಿ. ಅದರ ಅಧಿಪತಿ ದೇವರು ಗಣಪತಿ ಅಂತೀವಿ. ಅಂದರೆ ಆ ಒಂದು ಮಹಾಶಕ್ತಿ ಇಲ್ಲಿದ್ದದ್ದು ಇಲ್ಲಿಗೆ ಬಂದು ಆಕ್ಟಿವೇಟಾಗಿ ಅಲ್ಲಿ ಕೂತ್ಕೊಬಿಟ್ಟಿದೆ. ಯಾಕೆ ಅರಿತಾಯಿತು ಅಂದರೆ, ನಾವು ಓಡಾಡ್ತೀವಿ ಹೆಚ್ಚಾಗಿ, ಅಲ್ಲಿ ಇಲ್ಲಿ ಸುತ್ತುತ್ತೀವಿ, ಕಾಲುಗಳಿಗೆ ಹೆಚ್ಚಾಗಿ ಕೆಲಸ ಕೊಡ್ತೀವಿ. ಮನುಷ್ಯ ಹೊರಗಡೆ ಕೆಲಸಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಏನೂ ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಓಡಾಡೋದಂತೂ ಓಡಾಡಲೇಬೇಕಲ್ವ. ಅದಕ್ಕೆ ಒಂದು ವೇಳೆ ಎರಡೂ ಕಾಲಿಲ್ಲಪ್ಪ, ಇಲ್ಲಿವರೆಗೂ ಕಟ್ಟಾಗಿದ್ದಾವಪ್ಪ ಅಂತ ನೀವು ಕೇಳ್ಬೋದು. ಹೌದು, ಕಟ್ಟಾಗಿದ್ದರೆ ಕೆಲವ್ರು ನೋಡಿ ಎರಡೂ ಕಾಲುಗಳಿರಲ್ಲ, ಕಟ್ಟಾಗಿರ್ತದಂತೆ. ಆದರೂ ಅವರು ಇಷ್ಟಿಷ್ಟೇ ಇರ್ತದೆ, ಕಾಲುಗಳು ಇಷ್ಟಿಷ್ಟಾದರೂ ಇರಬೇಕು. ಒಂದೊಂದು ಅರ್ಧ ಅಡಿ ಆದರೂ ತೊಡೆಗಳಾದರೂ ಇರಬೇಕಿಲ್ಲಿ. ಬೇಷನ್ ಅಂತೀವಲ್ಲ, ಅದಾದರೂ ಇರಬೇಕು, ಬೇಸ್ಮೆಂಟ್ ಆದರೂ ಇರಬೇಕು. ಇಲ್ಲಾಂದರೆ ಅವರು ಓಡಾಡೋಕ್ಕೆ ಹೆಂಗಾಗುತ್ತೆ? ಎರಡೂ ಕಾಲು ಇರೋಲ್ಲ, ನಿಜ, ಕಟ್ಟಾಗಿರ್ತದೆ, ಆದರೂ ಸ್ವಲ್ಪ ಸ್ವಲ್ಪ ಆದರೂ ಇರ್ತದೆ. ಅರ್ಧ ಅಡಿ ಆದರೂ ಒಂದೊಂದು ಕಾಲು ಇರುತ್ತೆ, ತೊಡೆಗಳಾದರೂ ಇರುತ್ತೆ. ಈ ರೀತಿ ಅಭ್ಯಾಸ ಮಾಡ್ಕೊಳ್ತೀವಿ. ಒಂದನೇದು. ಎರಡನೇದು ಸೆಕ್ಸಲ್ಲೇ ಮನುಷ್ಯ ತೊಡಗ್ಬಿಟ್ಟು ಇಲ್ಲಿರೋ ಶಕ್ತಿನ ಇಲ್ಲಿಗೆ ಹೆಚ್ಚಾಗಿ ಕಳಿಸಿ ಸೆಕ್ಸ್ ಅಂದರೆ ಅದೇ ಇಡೀ ಶರೀರದ ಶಕ್ತಿ ಅಲ್ಲಿ ಹೋಗುತ್ತೆ, ಮೂಲಾಧಾರ ಕೊಟ್ಟೋಗುತ್ತೆ. ಇಡೀ ಶರೀರದ ಶಕ್ತಿ ಸೆಕ್ಸಲ್ಲಿ ಅಂದರೆ ನಮ್ಮ ಸಂಪೂರ್ಣ ಶಕ್ತಿ ಸೆಕ್ಸ್ಗೆ ಕನ್ವರ್ಟ್ ಆದಾಗ ಮೂಲಾಧಾರದ ಏನು ಚಕ್ರ ಇದೆ ಅಲ್ಲಿ ತುಂಬ್ಕೊಬಿಡುತ್ತೆ ಶರೀರದ ಎಲ್ಲ ಶಕ್ತಿ. ಇದರಿಂದ ಆತ್ಮಶಕ್ತಿ ಕಳ್ಕೊತೀವಿ, ಆತ್ಮ ಚೈತನ್ಯ ಕಳ್ಕೊತೀವಿ. ಅದಕ್ಕೆ ನಾವು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ಕರೆಯೋದು. ಸೆಕ್ಸ್ ಆ ಒಂದು ಮೂಲಾಧಾರ ಚಕ್ರಕ್ಕೆ ಹತ್ತಿರ ಇರೋದರಿಂದ ಬುಧವಾರ ಗಣಪತಿ, ಕುಮಾರಸ್ವಾಮಿ, ಸಿದ್ಧಿ ಬುದ್ಧಿ ಗಣಪತಿ, ಶ್ರೀ ವೆಲ್ಲಿ ಮಾತಾ ದೇವಸ್ಥಾನ ಮಾತಾ ಕುಮಾರಸ್ವಾಮಿ, ಸುಖ ಭೋಗ, ವಿದ್ಯಾ ಬುದ್ಧಿ ಇದೆಲ್ಲ ಕೊಡ್ತಕ್ಕಂಥವ್ರು ಗಣಪತಿ. ಗೊತ್ತಾಯ್ತಲ್ಲ? ಅಂಥ ಗಣಪತಿ ಶಕ್ತಿಯನ್ನು, ಮೂಲಾಧಾರ ಶಕ್ತಿಯನ್ನು ಒಂದೊಂದು ಅದು ಮತ್ತೆ ರಿಟರ್ನ್ ಆಗಬೇಕು, ಇಲ್ಲಿಗೆ ರಿಟರ್ನ್ ಆಗಬೇಕು. ಹಾಗೆ ಮಾಡಿಬಿಟ್ರೆ ಫುಲ್ ನಮ್ಮ ಶರೀರದಿಂದ ಆಚೆ ಹೋಗ್ಬಿಟ್ರೆ ಆ ಶಕ್ತಿ, ಅಂದರೆ ನಾವು ಆಚೆ ಹೋಗ್ಬಿಟ್ರೆ ಸಮಾಧಿ. ಇದನ್ನೇ ನಾವು ಸಮಾಧಿ ಅಂತೀವಿ. ಇಲ್ಲಿಂದ ಆಚೆ ಹೋಗಬೇಕಾದ್ರೆ ಡೈಲಿ ನಾವು 2 ನಿಮಿಷ ಕೂತ್ಕೋಬೇಕು. ಕಾಲುಗಳೆಲ್ಲ ಜೋಮ್ ಹಿಡಿಯುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಕೂತ್ಕೊಂಡ್ರೆ ಹಾಗೆ ಹಿಡಿಬೇಕು ಜೋಮು. ಹಾಗೆ ಇನ್ನೂ ಕೂತ್ಕೊಂಡ್ರೆ ಕರುಳುಗಳೆಲ್ಲ ಜೋಮ್ ಹಿಡಿಯುತ್ತೆ, ಇನ್ನೂ ಕೂತ್ಕೊಂಡ್ರೆ ಹೃದಯ ಎಲ್ಲ ಜೋಮ್ ಬರುತ್ತೆ. ಅಂದರೆ ರಕ್ತ ಚೈತನ್ಯ ಮೇಲಕ್ಕೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ನಾವು ಓಂ ನಮಃ ಶಿವಾಯ ಅಂತಲೋ ಓಂ ನಾರಾಯಣ ಅಂತಲೋ ಇಲ್ಲಿ ಭಗವಂತನ ನಿಂತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಮನಸ್ಸು ಶಕ್ತಿ ಎಲ್ಲ ಇಲ್ಲಿ ಹೋಗ್ತಾ ಇರುತ್ತೆ. ಅದೇ ನೀವು ಸೆಕ್ಸ್ ಕಡೆ ಗಮನ ಕೊಟ್ಟರೆ ನಮ್ಮ ಶಕ್ತಿ ಎಲ್ಲ ಸೆಕ್ಸ್ ಕಡೆ ಹೋಗುತ್ತೆ. ಅಷ್ಟೇ, ವೆರಿ ಸಿಂಪಲ್. ಯೋಚನೆ ಮಾಡಿ ನೋಡಿ. ನಾವು ಕಾಮದಿಂದ ವರ್ತಿಸಿದ್ರೆ ನಮ್ಮ ಮನಸ್ಸು, ನಮ್ಮ ಶಕ್ತಿ ಎಲ್ಲ ಸೆಕ್ಸ್ ಕಡೆ ಹೋಗುತ್ತೆ, ನಮ್ಮ ಗುಪ್ತಾಂಗಗಳ ಕಡೆ ಹೋಗುತ್ತೆ. ಅದೇ ನಾವು ಅದನ್ನು ಬಿಟ್ಟು ಒಳ್ಳೆಯ ಭಕ್ತಿಭಾವದಿಂದ ಭಗವಂತನಲ್ಲಿ ನೋಡಿದ್ರೆ ನಮ್ಮ ಶಕ್ತಿಯಲ್ಲಿ ಇಲ್ಲಿಗೆ ಬರುತ್ತೆ. ಈ ರೀತಿ ಅಭ್ಯಾಸ ಮಾಡಿಕೊಂಡಾಗ ಆ ಕಡೆ ಇರೋ ಶಕ್ತಿಯನ್ನು, ಕೆಳಗಡೆ ಇರೋ ಶಕ್ತಿಯನ್ನು ಮೇಲಕ್ಕೆ ಅಭ್ಯಾಸ ಮಾಡಿಕೊಂಡಾಗ ನಮ್ಮ ಕರುಳುಗಳು, ತಿನ್ನೋದು ಕುಡಿಯೋದು, ಸುಖಭೋಗಗಳು, ಹೃದಯ
ಕೆಟ್ಟ ಕೆಟ್ಟ ಆಲೋಚನೆಗಳು, ಕೆಟ್ಟ ಕೆಟ್ಟ ಭಾವನೆಗಳು ಇವೆಲ್ಲ ನಾಶ ಆಗಿ ನಮ್ಮ ಶಕ್ತಿ ಎಲ್ಲ ಇಲ್ಲಿ ಬರುತ್ತೆ. ನಮ್ಮ ಮೆದುಳು ಇಂಪ್ರೂವ್ಮೆಂಟ್ ಆಗುತ್ತೆ ಮೆದುಳು. ಇದನ್ನೇ ಒಳ್ಳೆ ಶುದ್ಧವಾದ ಶಕ್ತಿ ಆಗುತ್ತೆ. ನಮ್ಮಲ್ಲಿ ಯಾವುದೇ ಕಶ್ಮಲ ಇರಲ್ಲ. ಯಾಕಂದರೆ ಈಗ ನಮ್ಮಲ್ಲಿ ಕಾಮ, ಕ್ರೋಧ, ಮದ, ಮಾತ್ಸರಗಳು ಯಾವುದೂ ಶರೀರದಲ್ಲಿ ಆ ಶಕ್ತಿ ಇಲ್ಲ. ಈಗ ಅದಿರೋದು ಎಲ್ಲಿದೆ ಶಕ್ತಿ? ಈಗ ಮೇಲ್ಗಡೆ ಬಂದುಬಿಡುತ್ತೆ. ಮೇಲ್ಗಡೆ ಯಾವಾಗ ಶಕ್ತಿ ಬಂದುಬಿಡುತ್ತೆ? ಇದನ್ನು ಶುದ್ಧವಾದ ಸುಬ್ರಹ್ಮಣ್ಯ ಶಕ್ತಿ, 2 ಜೋಡಿ ಸರ್ಪಗಳ ಶಕ್ತಿ ಅಂತೀವಿ. ಯಾಕೆ ಆ ರೀತಿ ಅಂತೀವಿ ಅಂದರೆ, ನಮ್ಮ ಬೆನ್ನುಮೂಳೆ ಒಳಗಡೆ ಕೆಳಭಾಗದಲ್ಲಿ ಒಳಗಡೆ ಏನಪ್ಪ ಇರುತ್ತಂದರೆ, ನಮ್ಮ ಶರೀರದಲ್ಲಿ ಇಡ ಪಿಂಗಳ ನಾಡಿಗಳು 2 ಇರುತ್ತೆ. ಮಧ್ಯದಲ್ಲಿ ಸುಷುಮ್ನ ನಾಡಿ ಅಂತ ಒಂದಿರುತ್ತೆ. ಅವು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳು. ಈಗ ನಮ್ಮ ಕಾಲು ಬೆರಳಿಗೆ ಏನೋ ಒಂದು ಮುಳ್ಳು ಚುಚ್ಚುತ್ತೆ ಅಥವಾ ಏನೋ ಒಂದು ಕಚ್ಚುತ್ತೆ ಇರುವೆ ಕಾಲು ಬೆರಳಿಗೆ, ಪಟ್ ಅಂತ ನಾವೇನು ಮಾಡ್ತೀವಿ? ಕಾಲನ್ನ ಎತ್ತುತ್ತೀವಿ. ಅಥವಾ ಬೆಂಕಿ ಮೇಲೆ ಕಾಲಿಟ್ರೆ ಪಟ್ ಅಂತ ಕಾಲು ನಾವು ವಿತಿನ್ ಕ್ಷಣದಲ್ಲಿ ಕಾಲನ್ನು ಸೈಡ್ಗೆ ಇಡ್ತೀವಿ. ಅಥವಾ ಕೈನಲ್ಲಿ ಬಿಸಿ ಮುಟ್ಬಿಟ್ರೆ ಕೈ ಹಿಂಗೆ ಎತ್ಬಿಡ್ತೀವಿ. ಯಾಕೆ ಅಷ್ಟು ಬೇಗನೆ ಎತ್ತೀವಿ ಅಂದರೆ, ಕೈನಲ್ಲಿ ಬಿಸಿ ಮುಟ್ಟಿದಾಗ ಕೈಗೆ ನರಗಳು, ನಾಡಿಸು ಎಲ್ಲ ಇರುತ್ತೆ. ಅದು ಸಿಗ್ನಲ್ಸ್, ಅಲ್ಲಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸು, ವೇವ್ಸು, ತರಂಗಗಳು ಹೋಗುತ್ತೆ ನಮ್ಮ ಶರೀರಕ್ಕೆ. ಕಾಲುಗಳಿಂದ ಇರ್ಬೋದು, ಕೈಗಳಿಂದ ಇರ್ಬೋದು. ಎಲ್ಲಿ ಹೋಗುತ್ತೆ? ಮೆದುಳಿಗೆ ಹೋಗುತ್ತೆ. ಮೆದುಳಲ್ಲಿ ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್, ಮಿಡ್ಲ್ ಬ್ರೈನ್, ಬ್ಯಾಕ್ ಬ್ರೈನ್, ಫ್ರಂಟ್ ಬ್ರೈನ್ ಅಂತ 5 ಭಾಗಗಳಿರುತ್ತೆ. ಮೈನ್ 2, ಅದರಲ್ಲಿ 5 ಇರ್ತವೆ. ಮೆಮೊರಿ ಸ್ಟೋರೇಜು ಒಂದಿರುತ್ತೆ. ಗೊತ್ತಾಯ್ತಲ್ಲ? ಅದು ಗೊತ್ತಾಗುತ್ತೆ. ಇಮಿಡಿಯೇಟ್ಲಿ ಸಿಗ್ನಲ್ಸ್ ಅಲ್ಲಿಂದ ಅನಲೈಸ್ ಮಾಡಿ ಮತ್ತೆ ವಾಪಸ್ ಹೋಗುತ್ತೆ. ಏನಂತ? ಕೈ ಎತ್ತಬೇಡಿ ಅಂತ. ಕೈ ಮುಟ್ಟಿದ ತಕ್ಷಣ ಬಿಸಿ ಅಂತ ಗೊತ್ತಾಗುತ್ತೆ. ಅಷ್ಟು ಬೇಗನೆ ಅಲ್ಲಿಗೆ ಬರುತ್ತೆ ಸಿಗ್ನಲ್. ಅಷ್ಟು ಬೇಗನೆ ಕೈ ಎತ್ತಬಿಡು, ಬಿಸಿ ಅದು ಮುಟ್ಟಬೇಡ ಅನ್ನೋ ಥರ ಆಜ್ಞೆ ಆಗಿರುತ್ತೆ. ಅಷ್ಟು ಫಾಸ್ಟಾಗಿ ನಡೀತದೆ. ಗೊತ್ತಾಯ್ತಲ್ಲ? ಇದೆಲ್ಲ ಹೆಂಗಾಗುತ್ತಂದರೆ, ಇಡ ಪಿಂಗಳ ಸುಷುಮ್ನ ನಾಡಿಗಳು ಈ ಮೂಗಿಂದ ಸೂರ್ಯನಾಡಿ, ಚಂದ್ರನಾಡಿ ಅಂತಿರುತ್ತೆ. ಸೆಂಟ್ರಲ್ಲಿ ಬ್ರಹ್ಮನಾಡಿ ಅಂತಿರುತ್ತೆ. ಈ ಮೂಗುವರೆಗೂ ಬಂದಿರುತ್ತೆ. ಎಲ್ಲಿಂದ? ನಮ್ಮ ಕಾಲು ಹೆಬ್ಬೆರಳುಗಳಿಂದ ಈ ಮೂಗುವರೆಗೂ ಕನೆಕ್ಷನ್ ಇರುತ್ತೆ. ಕಾಲು ಹೆಬ್ಬೆರಳುಗಳಿಂದ ಹಾಗೆಯೇ ಹೋಗಿ ಹಿಂದ್ಗಡೆ ಬೆನ್ನು ಮೂಳೆ ಒಳಗೆ ಏನು ಕೆಳಗಡೆ ಭಾಗದಲ್ಲಿ ಇಡ ಪಿಂಗಳ ಸುಷುಮ್ನ ನಾಡಿಗಳಿದೆ. ಅಲ್ಲಿಂದ ಹಿಂದ್ಗಡೆಯಿಂದ ಮೇಲ್ಗಡೆಯಿಂದ ಇಲ್ಲಿಗೆ ಬಂದಿರುತ್ತೆ. ಅದಕ್ಕೆ ಇಡ ಪಿಂಗಳ ಸುಷುಮ್ನ ಅಂದರೆ ಶ್ರೀ ವೆಳ್ಳಿ ಮಾತಾ, ದೇವಸ್ಥಾನ ಮಾತಾ, ಕುಮಾರಸ್ವಾಮಿ ಅಂತ ಅರ್ಥ. ಗಣಪತಿ ಶಕ್ತಿ ಆ ಒಂದು ನಾಡಿಗಳ ಮೂಲಕ ಇಲ್ಲಿಗೆ ಬಂದರೆ, ಕುಮಾರಸ್ವಾಮಿ ಅಂದರೆ ಬಾಲಸುಬ್ರಹ್ಮಣಿ, 2 ಜೋಡಿ ಸರ್ಪಗಳ ನಾಗಮಣಿಗಳು ಒಂದಾದರೆ ಒಂದು ಅದ್ಭುತವಾದ ಆತ್ಮಶಕ್ತಿ ಮಣಿ ಆಗುತ್ತೆ. ಆ ಮಣಿಯಿಂದ ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡ್ಬೋದು. ಏನು ಬೇಕಾದ್ರೂ ಅಮೃತ್ವ ಸಿದ್ಧಿ. ಅದು ಏನು ಬೇಕಾದ್ರೂ, ಅದು ಎಷ್ಟು ಬೇಕಾದ್ರೂ ಅಕ್ಷಯ ಮಾಡ್ಕೋಬೋದು. 1 ರೂಪಾಯಿ ಇದ್ದರೆ ಕೋಟಿ ರೂಪಾಯಿ ಮಾಡ್ಕೋಬೋದು. ಕೋಟಿ ರೂಪಾಯಿ ಇದ್ದರೆ ಎಷ್ಟೋ ಮಾಡ್ಕೋಬೋದು. ಒಂದೇ ಒಂದು ಕಾಳು ಇದ್ದರೆ ಎಷ್ಟೋ ಅಕ್ಷಯ. ದವಸ ಧಾನ್ಯ ಇರ್ಬೋದು ಅಕ್ಷಯ, ದುಡ್ಡು ಇರ್ಬೋದು ಅಕ್ಷಯ, ಒಡವೆ ಬಂಗಾರ ಇರ್ಬೋದು ಅಕ್ಷಯ. ಹೀಗೆ ಎಲ್ಲ ಮಾಡ್ಕೋಬೋದು. ಇದೇ ಗಣಪತಿ ಶಕ್ತಿ, ಇದೇ ಕುಮಾರಸ್ವಾಮಿ ಬಾಲಸುಬ್ರಹ್ಮಣ್ಯ ಶಕ್ತಿ, ನಾಗಸೃಷ್ಟಿ ಶಕ್ತಿ. ಬ್ರಹ್ಮದೇವನನ್ನೇ ಕಟ್ಟಾಕಿದ ಆ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಇದಿ ಬರಹವನ್ನು ಬರೀತಕ್ಕಂಥವನು ಸುಬ್ರಹ್ಮಣ್ಯ ಸ್ವಾಮಿ. ಅಂಥ ಮಹಾಶಕ್ತಿ ಈ ಕುಂಡಲಿನಿ ಮಹಾಶಕ್ತಿ ಅಂತ ಕರಿತೀವಿ. ಅಂದರೆ ಮೂಲಾಧಾರದಿಂದ ಸಹಸ್ರಾರವರೆಗೂ ಈ ಒಂದು ಶಕ್ತಿ ನಮ್ಮ ಒಂದೊಂದು ಚಕ್ರ ಏನಿದೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಮ್ಮಲ್ಲಿ ಆ ಶಕ್ತಿಗಳಿರುತ್ತೆ. ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಶಿವಶಕ್ತಿ ಅಂತ ಒಂದೊಂದು ಚಕ್ರಕ್ಕೂ ಒಂದೊಂದು ಅಧಿಪತಿ ಇರ್ತಾರೆ. ಆ ಎಲ್ಲ ಚಕ್ರಗಳ ದೇವತೆಗಳು, ಉಪದೇವತೆಗಳು, ಶಾಕಿನಿ, ಡಾಕಿನಿ, ಕಾಕಿನಿ, ಹಾಕಿನಿ, ಚಾಮುಂಡ, ಇಂದ್ರಾಣಿ ಇತ್ಯಾದಿ ಸಪ್ತಮಾತೃಕೆಯರು, ಒಟ್ಟಾರೆ 33 ಕೋಟಿ ದೇವತೆಗಳ ಶಕ್ತಿ, ಋಷಿಮುನಿಗಳ ಶಕ್ತಿ, ದೈವಿ ಶಕ್ತಿ, ಮಹಾಶಕ್ತಿ, ಕುಂಡಲಿನಿ ಮಹಾಶಕ್ತಿ. ಇದನ್ನೇ ಬಾಲಸುಬ್ರಹ್ಮಣ್ಯ ಶಕ್ತಿ ಅಂತ ಕರೆಯೋದು. ಈಗ ಅರ್ಥ ಆಯ್ತಲ್ಲ ನಿಮಗೆ? ಮೂಲಾಧಾರ ಸ್ವಾಮಿ ಗಣಪತಿ ಶಕ್ತಿ, ಅಲ್ಲಿಂದ ಒಂದೊಂದು ಚಕ್ರ ಇಲ್ಲಿ ಬಂದಾಗ ಸುಬ್ರಹ್ಮಣ್ಯ ಶಕ್ತಿ ಆಗ ಕನ್ವರ್ಟ್ ಆಗಿಬಿಡುತ್ತೆ. ಗಣಪತಿ ಶಕ್ತಿ ಸುಬ್ರಹ್ಮಣ್ಯ ಶಕ್ತಿ ಆಗಿ ಕನ್ವರ್ಟ್ ಆಗುತ್ತೆ. ಅದೊಂದು ಮಹಾಶಕ್ತಿ ಆಗುತ್ತೆ, ಪರಮೇಶ್ವರ ಶಕ್ತಿ. ಯಾರು ಈ ಸಾಧನೆ ಮಾಡ್ತಾರೆ ಅದನ್ನೇ ಮೋಕ್ಷ, ಮುಕ್ತಿ. ಶರೀರದಿಂದ ಆತ್ಮವು ಹೊರಗಡೆ ಹೋಯಿತು, ಬಿಡುಗಡೆ ಆಯಿತು. ಶರೀರದಿಂದ ಆತ್ಮವು ಬಿಡುಗಡೆ ಆಯಿತು ಅಥವಾ ಪ್ರಾಣಶಕ್ತಿ ಬಿಡುಗಡೆ ಆಯಿತು. ಇದನ್ನೇ ಕುಂಡಲಿನಿ ಮಹಾಶಕ್ತಿ ಅಂತ ಹೇಳೋದು. ನಮ್ಮ ಪ್ರಾಣನೇ ಕುಂಡಲಿನಿ ಮಹಾಶಕ್ತಿ, ನಮ್ಮ ಆತ್ಮವೇ ಕುಂಡಲಿನಿ ಮಹಾಶಕ್ತಿ. ಇನ್ನೇನೋ ತಿಳ್ಕೊಬೇಡ್ರಿ, ನಾವೇ ಕುಂಡಲಿನಿ ಮಹಾಶಕ್ತಿ, ಇನ್ನೇನೋ ತಿಳ್ಕೊಬೇಡಿ. ಗೊತ್ತಾಯ್ತಾ? ಇದು ತುಂಬ ಇರುತ್ತೆ ಕಲಿಯೋದು. ಇಲ್ಲಿ ಭ್ರಮೆ, ಭ್ರಾಂತಿ, ಮಾಯೆನೆಲ್ಲ ಸಿಕ್ಕಾಕೊಂಡ್ಬಿಟ್ಟಿರ್ತೀರಿ. ಅದಕ್ಕೆ ನಾವು ಬೇರೆ, ಕುಂಡಲಿನಿ ಶಕ್ತಿ ಬೇರೆ, ನಾವು ಬೇರೆ, ಆ ಶಕ್ತಿ ಬೇರೆ, ಈ ಥರ ಅನ್ಕೊಬಿಟ್ಟಿರ್ತೀವಿ. ನಾವು ಅಂದರೆ ಶರೀರ ಅನ್ಕೊಬಿಟ್ಟಿರ್ತೀವಿ. ನಾವು ಖಂಡಿತ ಶರೀರ ನಾವಲ್ಲ. ಶರೀರ ನಮ್ಮದು ಅಷ್ಟೇ. ಇದು ವೆಹಿಕಲ್ ಅಷ್ಟೇ. ಒಂದು 2 ವೀಲರು, 4 ವೀಲರ್ ಹೆಂಗಿರುತ್ತೆ ವೆಹಿಕಲ್ ನಮಗೆ, ಹಂಗೆ ಶರೀರ ಅಷ್ಟೇ. ಈ ಮನೆ ಹೆಂಗಿರುತ್ತೆ ಹಂಗೆ ಶರೀರ ಅಷ್ಟೇ. ನಾವೇ ಶರೀರ ಅಲ್ಲ.
ಶರೀರದಲ್ಲಿ ನಾವಿದ್ದೀವಿ ಅಷ್ಟೇ. ನಾವು ಶರೀರದಿಂದ ಹೊರಗಡೆ ಬಿಡುಗಡೆ ಆದಾಗ ಅದು ಮುಕ್ತಿ ಮಾರ್ಗ, ಮೋಕ್ಷ ಮಾರ್ಗ ಅಂತ. ಕುಂಡಲಿನಿ ಸಾಧನೆಯಲ್ಲಿ ಮುಕ್ತಿ ಮಾರ್ಗ, ಮೋಕ್ಷ ಮಾರ್ಗ. ಗಣಪತಿ ಶಕ್ತಿ, ಕುಮಾರಸ್ವಾಮಿ ಶಕ್ತಿ. ಈಗ ಅರ್ಥ ಆಯ್ತಾ ನಮಗೆ? ಆ ಮಟ್ಟಕ್ಕೆ ನಾವು ತಲುಪಿದಾಗೆ ಜನ್ಮ ಸಾರ್ಥಕ ಆಗುತ್ತೆ. ಮತ್ತು ಅವರಿಗೆ ಪುನರ್ಜನ್ಮ ಇಲ್ಲ, ಅಮರತ್ವ ಅಂತ ಇದಕ್ಕೆ ಕರೀತಾರೆ. ಅಮರತ್ವ ಅವ್ರಿಗೆ ಲಭಿಸಿರುತ್ತೆ. ಯಾವ ಕಾರಣಕ್ಕೂ ಅವ್ರಿಗೆ ಸಾವು ಬರೋದಿಲ್ಲ. ಇಷ್ಟ ಇದ್ದಾಗ ಅವರು ಈ ಶರೀರ ಬಿಟ್ಟು ಹೋಗ್ಬೋದು. ಕೆಲಸ ಕಾರ್ಯ ಮಾಡೋಕ್ಕೆ ಶರೀರದಲ್ಲಿದ್ದೀವಿ ಅಷ್ಟೇ ಸೇರಿಕೊಂಡು. ನಾನು ಫಸ್ಟೇ ಹೇಳಿದೆ, ಮಕ್ಕಳು ಹಿಂಗಿರ್ತಾರೆ. ಹಂಗಿದ್ರೆ ಹಿಂಗೆ ಕೆಲಸ ಮಾಡೋಕ್ಕಾಗುತ್ತೆ? ಅದಕ್ಕೆ ಶರೀರದಲ್ಲಿ ನಾವು ಆಕ್ಟಿವೇಟ್ ಆಗಬೇಕಲ್ವ. ಆಗಿದ್ವಿ, ಕೆಲಸ ಕಾರ್ಯ ಮಾಡ್ತೀವಿ. ಮತ್ತು ಶರೀರದಿಂದ ಹೊರಗೆ ಹೋದರೆ ಮತ್ತೆ ಹಿಂಗೆ ದಪ್ಪ ಅಂದು ಬಿದ್ದಾಗ್ತೀವಿ. ಮತ್ತು ಒಳಗೆ ಬಂದರೆ ಸ್ಟಡಿಯಾಗಿರ್ತೀವಿ ಅಷ್ಟೇ, ಇನ್ನೇನಿಲ್ಲ. ಒಂದು ಕಾರ್ ಒಳಗಡೆ ಕೂತ್ಕೊಂಡಾಗ ನೀವು ಹೆಂಗೆ ಬೇಕಂಗೆ ಡ್ರೈವ್ ಮಾಡ್ತೀರಾ. ಒಂದು ಟೂ ವೀಲರ್ ಮೇಲೆ ಕೂತ್ಕೊಂಡಾಗ ಹೆಂಗೆ ಬೇಕಂಗೆ ಡ್ರೈವ್ ಮಾಡ್ತೀರಾ. ಮತ್ತು ಅದರಿಂದ ನೀವು ಹೊರಗಡೆ ಬಂದಾಗ ಅದರ ಪಾಡ್ಗೆ ಸೈಲೆಂಟಾಗಿರ್ತವೆ. ಹಂಗೆ ಶರೀರನೂ ಅಷ್ಟೇ. ಸತ್ತೋದ್ರೆ ಗೋವಿಂದ ಅಷ್ಟೇ ಶರೀರ. ಅಂದರೆ ಶರೀರ ಬಿಟ್ಟರು ಅಂತ ಅರ್ಥ. ಈಗ ಅರ್ಥ ಆಯ್ತಲ್ಲ ನಮಗೆ? ಅದಕ್ಕೆ ಶರೀರದಲ್ಲಿರೋರು ಎಷ್ಟೋ ಜನ ಅಹಂಕಾರ ಪಡ್ತಾರೆ, ದುರಹಂಕಾರ ಪಡ್ತಾರೆ, ಅವ್ರಿವ್ರು ಹಿಂಸೆ ಮಾಡ್ತಾರೆ. ತಿನ್ನಬಾರ್ದು ತಿಂತಾರೆ, ಕುಡಿಬಾರ್ದು ಕುಡಿತಾರೆ, ಮಾಡಬಾರ್ದು ಮಾಡ್ತಾರೆ. ಅರ್ಥ ಮಾಡ್ಕೋಬೇಕು. ಅದೇ ಏನಾದರೂ ಇವ್ರಿಗೆ ಕಾಯಿಲೆ ಬಂದು ICUನಲ್ಲಿ ಸೇರ್ತಾರಲ್ಲ, ಆವಾಗ ಗೊತ್ತಾಗುತ್ತೆ. ನರ ಸತ್ತ ನಾಯಿ ಥರ ಇರ್ತಾರೆ ನೋಡಿ, ಆವಾಗ ಗೊತ್ತಾಗುತ್ತೆ ತಾವು ಮಾಡಿದ ಪಾಪಗಳೇನಂತ ಅಲ್ವಾ. ಅದಕ್ಕೆ ನಾವು ಚೆನ್ನಾಗಿರೋ ಹೋಗಿ ಒಳ್ಳೆ ಥರ ಇರಬೇಕು. ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಈ ಪ್ರಕೃತಿಗೆ ತೊಂದರೆ ಆಗಬಾರ್ದು, ಯಾವುದಕ್ಕೂ ತೊಂದರೆ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಯಾರಿಗೂ ಹಿಂಸೆ ಆಗಬಾರ್ದು. ಇದೇ ಸತ್ಯ. ಅದಕ್ಕೆ ನಮ್ಮ ಗುರಿ ಏನು ಹೇಳಿ? ಈ ಶರೀರದಿಂದ ಬಿಡುಗಡೆ ಆಗೋದು. ಈ ಶರೀರದಲ್ಲಿ ಸಿಕ್ಕಾಕೊಂಡು ನರಳೋದಲ್ಲ. ರೋಗಗಳ ಭಯದಿಂದ, ಸಾವಿನ ಭಯದಿಂದ ನಾವು ನರಳೋದಲ್ಲ. ಯಾವುದೇ ಕಷ್ಟಗಳಿರೋದಿಲ್ಲ. ಒಳ್ಳೆ ಥರ ಹೋದ್ರೆ ನಾವೇ ಭಗವಂತ ಆಗ್ತೀವಿ. ಅರ್ಥಾತ್ ನಾವೇ ಭಗವಂತ, ನಾವೇ ಭಗವತೆ ಆಗ್ತೀವಿ. ಬೆಂಕಿಯಲ್ಲಿ ಬೆಂಕಿ, ನೀರಿನಲ್ಲಿ ನೀರು, ಬೆಳಕಿನಲ್ಲಿ ಬೆಳಕು, ಶಕ್ತಿಯಲ್ಲಿ ಶಕ್ತಿ, ಹಾಲಿನಲ್ಲಿ ಹಾಲು. ಹಾಗೆ ನಾವು ಮಹಾಶಕ್ತಿ, ಆ ಮಹಾಶಕ್ತಿಯಲ್ಲಿ ನಾವು ಲೀನವಾಗಿ ಹೋಗ್ತೀವಿ. ಇದೇ ಮುಕ್ತಿ ಮಾರ್ಗ, ಮೋಕ್ಷ ಮಾರ್ಗ ಅಂತ ಹೆಸರು. ಹಂಗಂತ ಮುಕ್ತಿ ಮೋಕ್ಷ ಅಂದರೆ ಸತ್ತಾಗ್ಬಿಡೋದಲ್ಲ. ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಾನು ಸಾಧಿಸಿದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಮುಕ್ತಿಯಲ್ಲೇ ಇದ್ದೀನಿ, ಮೋಕ್ಷದಲ್ಲೇ ಇದ್ದೀನಿ ಅಂತ ಅರ್ಥ. ಎಲ್ಲ ಕಡೆ ಇದ್ದೀನಿ ಅಂತ ಅರ್ಥ. ಮಾತಾಡೋಕ್ಕೆ ಶಕ್ತಿ ಬೇಕಲ್ಲ, ಅದಕ್ಕೆ ಸ್ವಲ್ಪ ಈ ಶರೀರದಲ್ಲಿ ಇರ್ತೀವಿ ಅಷ್ಟೇ. ಬೇರೆ ಟೈಮಲ್ಲಿ ಕೂತ್ಕೊಂಡ್ರೆ ಶರೀರ ಬಿಟ್ಟು ಹೊರಟಾಗ್ತೀವಿ, ಹಿಂಗೆ ಬಿದ್ದಾಗ್ತೀವಿ. ತಪ್ಪು ಅಂತ ಶರೀರ ಕೆಳಗಡೆ ಬಿದ್ದಾಗ್ತೀವಿ. ಅದು ಸಮಾಧಿ ಅನ್ನೋದು. ಸುಮ್ಮನೆ ಹಳ್ಳ ತೋಡ್ಬಿಟ್ಟು ಒಳಗಡೆ ಕೂತ್ಕೊಬಿಟ್ಟು 1 ಅವರ್ 2 ಅವರ್ ಒಂದಿನ ಸಮಾಧಿಗೆ ಹೋಗಿದೆ ಅಂದ್ಬಿಡೋದಲ್ಲ. ಅದಲ್ಲ ಸಮಾಧಿ ಅಂದರೆ. ಶರೀರದಿಂದ ಹೊರಗೋಗೋದು ಸಮಾಧಿ. ಈಗ ಅರ್ಥ ಆಯ್ತಲ್ಲ? ಆಗ ಅವ್ರಿಗೆ ಸರ್ವಶಕ್ತಿಮಾನರಾಗಿರ್ತಾರೆ. ಅವರು ಒಂದು ದೇವರಾಗಿರ್ತಾರೆ. ಅವ್ರು ಏನು ಅಂದ್ಕೊಂಡ್ರೆ ಅದಾಗುತ್ತೆ, ಏನು ಬಯಸಿದ್ರೆ ಅದು ಬರುತ್ತೆ. ಈ ಜಗತ್ತಿನಲ್ಲಿ ಗ್ರಹಗಳು, ತಾರೆಗಳು, ನಕ್ಷತ್ರಗಳು, ಪ್ರಕೃತಿ ಅವ್ರು ಹೇಳ್ದಂಗೆ ಕೇಳ್ತಾ ಇರುತ್ತೆ. ಅವ್ರು ಏನು ಆಲೋಚನೆ ಮಾಡಿದ್ರೆ ಆ ಥರ ನಡೀತಾ ಇರುತ್ತೆ. ಅಂದರೆ ಸರ್ವಸಿದ್ಧಿ ಪರುಷರವರು. ಎಲ್ಲ ಸಿದ್ಧಿಗಳು ಅವ್ರು ಹೊಲ್ದಿರುತ್ತೆ. ಎಲ್ಲ ಸಿದ್ಧಿಗಳು, ಅದು ಯಕ್ಷಿಣಿ ವಿದ್ಯೆ ಇರ್ಬೋದು, ಪ್ರತ್ಯಂಗಿರ ವಿದ್ಯೆ ಇರ್ಬೋದು, ಅಕ್ಷಯ ಪಾತ್ರ ವಿದ್ಯೆ ಇರ್ಬೋದು, ಅಂಜನಾ ವಿದ್ಯೆ ಇರ್ಬೋದು. 100 ಸಾವಿರಾರು ವಿದ್ಯೆಗಳು ಅವ್ರಿಗೆ ಸಿಕ್ಕಿರುತ್ತೆ. ಶರೀರದಿಂದ ಯಾರು ಬಿಡುಗಡೆ ಆಗ್ತಾರೆ ಅವ್ರಿಗೆಲ್ಲ ಸಿದ್ಧಿಗಳು ಸಿಕ್ತು ಅಂತ. ಸರ್ವಶಕ್ತಿಮಾನರು ಅಂತ ಇವತ್ತಿಂದ ತಿಳ್ಕೊಳ್ಳಿ. ಇದಕ್ಕಾಗಿ ಹೋರಾಟ ಮಾಡಿ, ಇದಕ್ಕಾಗಿ ಪ್ರಯತ್ನ ಮಾಡಿ, ಇದನ್ನು ಕಲೀರಿ. ಇದೇ ಕುಂಡಲಿನಿ ಮಹಾಶಕ್ತಿ ಸಪ್ತಚಕ್ರಗಳ ಸಾಧನೆ. ಸುಮ್ಮನೆ ಚಕ್ರ ಹೇರಿಸ್ಕೊಟ್ಬಿಡ್ತೀನಿ, ಸುಮ್ಮನೆ ಹೇರ್ಬಿಡುತ್ತೆ ಹಂಗಂತ ನೋಡಿ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಭಕ್ತಿ ಇರಬೇಕು, ವೈರಾಗ್ಯ ಇರಬೇಕು, ನಿಷ್ಠೆ ಇರಬೇಕು, ನಿಯಮಗಳನ್ನು ಪಾಲಿಸೋ ಸಾಮರ್ಥ್ಯ ಇರಬೇಕು. ಆವಾಗ ನಿಮಗೆ ಕುಂಡಲಿನಿ ಮಹಾಶಕ್ತಿ ಅಂದರೆ ನಮ್ಮ ಶರೀರದಲ್ಲ ಶಕ್ತಿ ಮೇಲೆ ತಾನಾಗೆ ಹೋಗುತ್ತೆ. ಒಳ್ಳೆತನ ಇದ್ದರೆ. ಅದು ಬಿಟ್ಟು ತಲೆ ಕಾಲ ಮೇಲೆ ಎತ್ತಿದ್ರೆ ಕೂಡ ಅದು ಯಾವ ಜನ್ಮಕ್ಕೂ ಶಕ್ತಿ ಒಲಿಯಲ್ಲ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ತಲೆ ಕಾಲ ಮೇಲೆ ಧ್ಯಾನ ಮಾಡಿ ತಪಸ್ಸು ಮಾಡೋರು. ಇವಾಗ ಕೆಲವರೆಲ್ಲ ಮಾಡ್ತಾರೆ, ಮರಕ್ಕೆ ನೇತು ಹಾಕ್ಕೊಂಡು ನೀರಿನಲ್ಲಿ ಅಲ್ಲಿ ಏನೇನೋ ಆಕ್ಟಿಂಗ್ಗಳು ಡ್ರಾಮಾಗಳು ಮಾಡಿ ತೋರಿಸಿರ್ತಾರೆ. ನೋಡ್ರಿ, ನಿಜವಾದ ಯೋಗಿಗಳು ಹಂಗೆಲ್ಲ ತೋರಿಸಲ್ಲ. ಅರ್ಥ ಮಾಡ್ಕೊಳ್ಳಿ. ಆಕ್ಟಿಂಗ್ಗಳೆಲ್ಲ ಮಾಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ತೋರಿಸ್ಬೇಕಾದ ಅಗತ್ಯ ಇರಲ್ಲ ನಿಜವಾದ ಯೋಗಿಗಳಿಗೆ. ಸಾಧನೆ ಮಾಡಿರ್ತಾರೆ. ಏನೋ 4 ಜನಕ್ಕೆ ಪಾಠ ಕೊಡ್ತಾರೆ, ಜ್ಞಾನ ಕೊಡ್ತಾರೆ. ಯಾಕಂದ್ರೆ ಇನ್ನೊಬ್ರು ಉದ್ಧಾರ ಆಗಲಿ ಅಂತ ತಾವು ಕಲ್ತಿರೋದನ್ನು. ಅದಕ್ಕೆ ನಾನು ಇಲ್ಲಿ ಕೂತ್ಕೊಂಡು ನಿಮಗೇನೋ ನನಗೆ ಗೊತ್ತಿರೋ ಅನುಭವನ ನಿಮ್ಗೆ ಹೇಳ್ತಾಯಿದ್ದೀನಿ. ನಾನು ಏನು ಸಾಧಿಸಿದ್ದೀನಿ ಅದಕ್ಕೆ ವೈಜ್ಞಾನಿಕವಾಗಿ ನಾನು ಆದಷ್ಟು ರಿಪೋರ್ಟ್ಗಳು ಮಾಡಿದ್ದೀನಿ. ನಿಮ್ಗೆ ಹೇಳಿದ್ನಲ್ಲ, ನೀವು ಕಲೀರಿ. ಇಲ್ಲಿ ಆನ್ಲೈನ್ ಕ್ಲಾಸ್ ಇರುತ್ತೆ, ಸಪ್ತಚಕ್ರಗಳ ಸಾಧನೆ ಇರುತ್ತೆ, ಕುಂಡಲಿ ಸಾಧನೆ ಇರುತ್ತೆ. ಇದರಲ್ಲಿ ಗಣಪತಿ ಶಕ್ತಿ ಅಂದರೆ ಏನಂತ ಹೇಳಿದ್ದೀನಿ. ಕುಂಡಲಿನಿ ಮಹಾಶಕ್ತಿ, ಕುಮಾರಸ್ವಾಮಿ ಶಕ್ತಿ ಅಂದರೆ ಬಾಲಸುಬ್ರಹ್ಮಣ್ಯ ಶಕ್ತಿ ಅಂದರೆ ಏನಂತ ತಿಳಿಸ್ಕೊಟ್ಟಿದ್ದೀನಿ. ಪಾರ್ವತಿ ಪರಮೇಶ್ವರ ಶಕ್ತಿ, ಆದಿಶಯ ಶಕ್ತಿ, ಹೆಸರು ಬ್ರಾಹ್ಮಿ ಶಕ್ತಿ, ಹರಶಕ್ತಿ, ಶಿವಶಕ್ತಿ, ಅನಂತ ಪದ್ಮತ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಶಕ್ತಿ, ಶ್ರೀ ಕುಂಡಲಿನಿ ಮಹಾಶಕ್ತಿ.
ಓಕೆ ಅವರೇ, ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವೀಡಿಯೋಗಳು ನೀವು ನೋಡಿಲ್ಲ ಅಂದರೆ ಹಿಂದಿನ ಭಾಗಗಳ ವೀಡಿಯೋಗಳು ನೋಡಿ, ಹಾಗೆ ಮುಂದಿನ ವೀಡಿಯೋಗಳು ನೋಡಿ. ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕಾದ್ರೆ ನಂಬರ್ ತಗೊಳ್ಳಿ, ನಾವು ನಂಬರ್ ಕೊಡ್ತೀನಿ, ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ, ಕಲೀರಿ, ಕಷ್ಟಗಳಿಂದ ಪಾರಾಗಿ, ಮರಣದಿಂದ ಜನನ ಮರಣಗಳಿಂದ ಮುಕ್ತಿಯಾಗಿ, ಜನನ ಮರಣಗಳ ಸುಳಿಯಿಂದ ಮುಕ್ತರಾಗಿ, ರೋಗ ರುಜಿನಗಳ ದುಷ್ಟರ ಕಾಟದಿಂದ, ಶತ್ರುಗಳ ಬಾಧೆಯಿಂದ ಮುಕ್ತರಾಗಿ ಎಲ್ಲರಿಗೂ ಇದೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.